ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಸುಮ್ನೆ ಯಾರ ಬಗ್ಗೆನೂ ಗೊತ್ತಿಲ್ಲದೆ ಏನೇನೋ ಮಾತಾಡಬಾರ್ದು ಅಂತ. ಹೌದು, ನಾನು ಬೇರೆ ಯಾರ ಬಗ್ಗೆನೂ ಗೊತ್ತಿಲ್ಲದೆ ಮಾತಾಡ್ತೀನಿ, ಆದ್ರೆ ನೀನು ಯಾರ ಬಗ್ಗೆನೂ ಗೊತ್ತಿಲ್ಲದೆ ಅವ್ರನ್ನ ನಂಬಿಡ್ತೀಯ. ನೋಡಿದ್ರ ಈಗ್ಲೂ ಸಹ ನಿಮ್ಗೆ ಭಾವನ್ ಮೇಲಿರೋ ಕೋಪ ಹೋಗಿಲ್ಲ. ನಿಮಗಿವಾಗ ಸಹಾಯ ಮಾಡೋದಕ್ ಬೇಕಾಗಿದ್ದು ಅವರೇ ಅನ್ನೋದನ್ನ ಮರಿಬೇಡಿ. ಅವ್ರ ಸಾಕ್ಷಿ ಹೇಳ್ದೆ ಹೋಗಿದ್ರೆ ಅತ್ತೆನ ಕಿಡ್ನಾಪ್ ಮಾಡಿರೋದು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಆಗ್ತಾ ಇರ್ಲಿಲ್ಲ. ಈಗಾದ್ರೂ ಗೊತ್ತಾಯ್ತಾ ಭಾವ ಎಷ್ಟು ಒಳ್ಳೆಯವರು ಅಂತ, ಅವ್ರು ನಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಸರ್, ಈ ಪ್ರಪಂಚದಲ್ಲಿ ಯಾರು ಕೆಟ್ಟೋರು ಅಂತ ಇರೋದಿಲ್ಲ ಸರ್, ಎಲ್ಲ ಒಳ್ಳೆಯವರಾಗಿರ್ತಾರೆ. ಆದ್ರೆ ಸಮಯ, ಸಂದರ್ಭ, ಪರಿಸ್ಥಿತಿ ಅನ್ನೋದು ಹೀಗೆಲ್ಲ ಮಾಡಿಸ್ಬಿಡುತ್ತೆ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಯಾರು ಏನು ಅಂತ ಗೊತ್ತಾಗೋದು. ನೋಡಿ, ಭಾವನ್ಗೆ ಒಳ್ಳೆತನ ಅನ್ನೋದು ತುಂಬಾ ಇದೆ, ಅದನ್ನ ನೀವ್ ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ಇವತ್ತಿನ ವಿಷಯಕ್ಕಂತೂ ಭಾವ ನಿಜವಾಗ್ಲೂ ದೊಡ್ಡವರಾಗ್ಬಿಟ್ರು ಬಿಡಿ. ಸೇವಂತಿ, ಅವನ ಬಗ್ಗೆ ಏನ್ ಗೊತ್ತಿದೆ, ಎಷ್ಟು ತಿಳ್ಕೊಂಡಿದ್ಯಾ ಅಂತ ಮಾತಾಡ್ತಿದ್ಯಾ? ಯಾಕೆ ಸರ್? ಪ್ರಪಂಚದಲ್ಲಿ ಬರೀ ಒಳ್ಳೆಯವರು ಕೆಟ್ಟವರು ಅನ್ನೋ 2 ಕ್ಯಾಟಗರಿ ಮಾತ್ರ ಇರಲ್ಲ. ಒಳ್ಳೆಯವರು ಅಲ್ದೆ ಕೆಟ್ಟವರು ಅಲ್ದೆ ಅದ್ರ ಮಧ್ಯೆ ಇರೋ 3ನೇ ಕ್ಯಾಟಗರಿ ಕೂಡ ಒಂದಿದೆ. ಅದನ್ನೆಲ್ಲ ನನಗೆ ಹೇಳ್ತಿದ್ದೀರಾ ಸರ್? ಕರ್ಣ ನೀನ್ ಅನ್ಕೊಂಡಷ್ಟು ಒಳ್ಳೆಯವನಲ್ಲ. ನಿನ್ನ ಹತ್ರ ಒಳ್ಳೆಯವನನ್ನು ಮುಖವಾಡ ಹಾಕೊಂಡು ಓಡಾಡ್ತಿದ್ದಾನೆ. ನೀನ್ ಅದನ್ನ ನಿಜ ಅಂತ ಅನ್ಕೊಂಡಿದ್ಯಾ ಅಷ್ಟೇ. ಇದ್ರಲ್ಲೇ ಗೊತ್ತಾಗತ್ತೆ ನೀನ್ ಎಷ್ಟು ಮುಗ್ದೆ ಅಂತ. ಸರ್, ಏನಾಯ್ತು ಅಂತ ಕರೆಕ್ಟಾಗಿ ಹೇಳಿ. ಇಷ್ಟು ದಿನ ಕರ್ಣ ಬರೀ ನಮ್ಮೇಲಿರೋ ಕೋಪದಿಂದ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಅವನ ಬಂಡವಾಳ ಏನು, ಯಾವ ಉದ್ದೇಶದಿಂದ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು. ನನ್ನ ತಾಯಿನ ಕಿಡ್ನಾಪ್ ಮಾಡಿದ್ದು ಅವನೇ ಅಂತ ಗೊತ್ತಿದ್ದು ಪೊಲೀಸ್ ಮುಂದೆ ಹೇಳಲಿಲ್ಲ ಅವನು.